ಕ್ರಯಕ್ಕೆ ತಗೊಂಡಿದ್ದೀವಿ, ಅವ್ರಿಗೆ ಜಮೀನು ಸಂಬಂಧಪಟ್ಟಿತ್ತು ಅಂತ ಹೇಳಿ ಈಗ ಕಳೆದ 5-6 ದಿನದಿಂದ ಅದೇ ಜಮೀನಿನ ಹತ್ರ ಧರಣಿಯನ್ನು ಕೂತಿದ್ದಾರೆ. ಅದು ಸತ್ಯಕ್ಕೆ ದೂರವಾದದ್ದು. ದಲಿತರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಅವರು ಕೂತಿದ್ದಾರೆ. ಆದ್ರೆ ನಾವು ಇಲ್ಲಿ ದಲಿತರು ಪ್ಲಸ್ ರೈತರು ಎಲ್ರಿಗೂ ಸೇರಿ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವರಿಕೆ ಮಾಡೋಕ್ಕೋಸ್ಕರ ಇಲ್ಲಿ ಧರಣಿಯನ್ನು ಮಾಡ್ತಾ ಇದ್ದೀವಿ. ಏನು ಈ ನಕಲಿ ದಾಖಲಾತಿಯಲ್ಲಿ ಮೂಲ ಮಂಜೂರು ಚೀಟಿನಲ್ಲಿ ಸಹಿ ಹಾಕಿರ್ತಕ್ಕಂಥ ತಹಶೀಲ್ದಾರರು ಸಹ ಈ ತಾಲೂಕಿನಲ್ಲಿ ಕರ್ತವ್ಯನೇ ನಿರ್ವಹಿಸಿಲ್ಲ. ಆದರೂ ಕೂಡ ಈ ಮಂಜೂರು ಚೀಟಿನ ಹಿಡ್ಕೊಂಡು ಅವರು ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ವಿರುದ್ಧವಾಗಿ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ DC ಅವರು ಬಂದು ಈ ಸಂಬಂಧಪಟ್ಟ ಏನು ದಾಖಲಾತಿಗಳನ್ನು ಪರಿಶೀಲಿಸಿ ನ್ಯಾಯಯುತವಾಗಿ ದೊರೆತಕ್ಕಂಥ ರೈತರಿಗೆ ಏನು ಮೂಲ ಮಂಜೂರುದಾರರಿದ್ದಾರೆ ಅವರಿಗೆ ಭೂಮಿಯನ್ನು ಕೊಡಬೇಕು ಅಂತ ಹೇಳಿ ನಮ್ಮ ತಹಸೀಲ್ದಾರ್ಗಳಿಗೆ ಮುಖಾಂತರ ಅವ್ರಿಗೆ ಹೇಳ್ತಾ ಇದ್ವಿ. ದಯವಿಟ್ಟು ಆದಷ್ಟು ಬೇಗ DC ಅವರು ಬಂದು ಈ ಹೋರಾಟಕ್ಕೆ ಒಂದು ತೆರೆಯನ್ನ ಕೊಡಬೇಕಾಗತ್ತೆ. ಇಲ್ಲ ಅಂದ್ರೆ ನಾವು ಸಹ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಎಷ್ಟು ದಿನ ಹೋಗುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ತಹಸೀಲ್ದಾರ್ ಕೂಡಲೇ AC ಅವರಿಗೆ ಮತ್ತು DC ಅವರಿಗೆ ಈ ವಿಚಾರವನ್ನು ತಿಳಿಸಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಧರಣಿನಿರತರಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಯಾರವರು ಅಂತ ಫಸ್ಟ್ ಕೂಲಂಕುಷವಾಗಿ ನಮಗೆ ದಯಮಾಡಿ ಹೇಳ್ಬೇಕು. ಅವ್ರು ಯಾವ ತಾಲೂಕರು, ತುರುವೇಕೆರೆ ತಾಲೂಕರ, ಇಲ್ಲ ತುಮಕೂರು ಡಿಸ್ಟಿಕ್ರ, ಇಲ್ಲ ಬೇರೆ ಚಿಕ್ಕಬಳ್ಳಾಪುರದರ, ಇಲ್ಲ ದೊಡ್ಡಬಳ್ಳಾಪುರದರ, ಯಾರು ರಿಯಲ್ ಎಸ್ಟೇಟ್ ಅವರ, ಯಾರಿಗೆ 20 ಎಕರೆ ಮಂಜೂರು ಮಾಡ್ತಾರೆ, ಯಾವ ಕಾಲದಲ್ಲಿ ಮಾಡೋರು ಅನ್ನೋದು ನಮಗೆ ಬೇಕು. ಒಬ್ಬರಿಗೆ 20 ಎಕರೆ ಜಮೀನು ಮಂಜೂರು ಮಾಡ್ಯಾರ ಅಂತ ಹೇಳಿದ್ರೆ ಅದು ಯಾರು ನಮ್ಗಾರರು ಸುಮ್ಮನೆ ಸ್ಟೇಟ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಸುಮ್ಮನೆ ರೈತರನ್ನ ಬೀದಿ ತಂದು ಒಗ್ಗೂಡಿಸೋದು ಯಾವ್ದೋ ಒಂದು ಇದಕ್ಕೋಸ್ಕರ ನಾವು ಇದು ಮಾಡಲ್ಲ. ಅದರಿಂದ ನಾವು ರೈತ ಸಂಘರು ತುಂಬಾ ಹೋರಾಟ ಮಾಡಬೇಕಾಗುತ್ತೆ. ರೈತ ಸಂಘದ ವತಿಯಿಂದ ಏನು BC ಕವಲಲ್ಲಿ ಆಗಿರ್ತಕ್ಕಂಥ ರೈತರಿಗೆ ಮೂಲ ಮಂಜೂರುದಾರರಿಗೆ ಅನ್ಯಾಯ ಆಗ್ತಕ್ಕಂಥ ಒಂದು ವಿಚಾರವಾಗಿ ನಾವು ಇವತ್ತು ಪ್ರತಿಭಟನಾ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರರು ಸಂಬಂಧಪಟ್ಟ ಎಲ್ಲ ರಾಜ್ಯದ ಕಂದಾಯ ಇಲಾಖೆಗೆ ಗಮನ ಹರಿಸಬೇಕಾಗುತ್ತೆ. ಯಾಕೆಂದರೆ ಏನಿವತ್ತು ಈ ಸರ್ವೆ ನಂಬರ್ 2000 ಎಕರೆ ಜಿಲ್ಲೆ ಇದೆ, ಏನು ಮೂಲ ಮಂಜೂರುದಾರರು ಇದ್ದಾರೆ, ಎಲ್ಲರಿಗೂ ಅರ್ಥವಿದೆ. ಇಲ್ಲಿ ಅರಣ್ಯ ಇದೆ ಅಂತ ಹೇಳ್ತಾರೆ. ತುಂಬ ಇದು ಶೋಚನೀಯ ಸಂಗತಿ.